ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಕೂಡ ಕ್ಷೇಮವಾಗಿದ್ದೀರಲ್ವಾ? ಪ್ರತಿದಿನವೂ ಕೂಡ ಸತ್ಯವೇದವನ್ನು ಓದಿದ ನಂತರ ಒಂದು ವಾಗ್ದಾನ ಸಂದೇಶ ಕೇಳುವುದರ ಮೂಲಕ ಆತ್ಮದಲ್ಲಿ ನಾವೆಲ್ಲರೂ ಆಶೀರ್ವದಿಸಲ್ಪಡುತ್ತಿದ್ದೇವೆ. ಸತ್ಯವೇದವು ನಮ್ಮೆಲ್ಲರ ಪ್ರಯೋಜನಕ್ಕೋಸ್ಕರವಾಗಿ ನಮಗೆ ಕೊಡಲ್ಪಟ್ಟಿದೆ. 40 ಮಂದಿ ದೇವ ಸೇವಕರು, ಅನೇಕ ಪ್ರಾಂತ್ಯಕ್ಕೆ ಸೇರಿದಂತವರು, ಅನೇಕ ವಿಧವಾದ ವಿಧಾನಗಳಿಗೆ ಸೇರಿದವರು ದೇವರ ಚಿತ್ತಾನುಸಾರವಾಗಿ ಪರಿಶುದ್ಧಾತ್ಮನ ಮೂಲಕ ಪ್ರೇರೇಪಿಸಲ್ಪಟ್ಟು ಬರೆದುಕೊಟ್ಟಿದ್ದಾರೆ. ಬರೆದಂತವರು ಅನೇಕರು ಇರಬಹುದು, ಆದರೆ ಬರೆಸಿದಂತವರು ಮಾತ್ರ ಪರಿಶುದ್ಧಾತ್ಮನಾದ ದೇವರು. ಥಿಯೋ ನಿಯೋಸ್ಟೋಸ್ ಎನ್ನುವಂತಹ ಮಾತನ್ನು ಪೌಲನು ಉಪಯೋಗಿಸಿದ್ದಾರೆ. ಅಂದರೆ ದೇವರ ಉಸಿರನ್ನು ಲೇಖನದಲ್ಲಿ ನಾವು ನೋಡುತ್ತೇವೆ. ಆ ಉಸಿರು ಇಲ್ಲದೆ ಹೋಗಿದ್ದರೆ, ದೇವರ ಜೀವವು ಇಲ್ಲದೆ ಹೋಗಿದ್ದರೆ ಇದು ಕೇವಲ ಒಂದು ಪುಸ್ತಕವಾಗಿ ಉಳಿಯುತ್ತಾ ಇತ್ತು. ಆದರೆ ದೇವರ ಜೀವ ಹಾಗೂ ದೇವರ ಉಸಿರು, ದೇವರ ಶ್ರೇಷ್ಠತೆ ಸತ್ಯವೇದದಲ್ಲಿ ಇದೆ. ಆದ್ದರಿಂದಲೇ ಪ್ರಪಂಚ ವ್ಯಾಪ್ತಿಯಾಗಿ ಕೋಟ್ಯಾಂತರ ಜನ ಸತ್ಯವೇದದಿಂದ ಆಶೀರ್ವದಿಸಲ್ಪಡುತ್ತಿದ್ದಾರೆ. ಈ ದಿನ ವಾಗ್ದಾನಕ್ಕಾಗಿ ಕೀರ್ತನೆಗಳ ಪುಸ್ತಕ 118ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದೋಣ. Psalm 118 and verse 15. ಉತ್ಸಾಹ ಧ್ವನಿಯು ಜಯಘೋಷವು ನೀತಿವಂತರ ಗುಡಾರಗಳಲ್ಲಿವೆ. ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ಆಮೇನ್. ಪ್ರೈಸ್ ದ ಲಾರ್ಡ್. ನೋಡಿ, 2 ಮಾತುಗಳನ್ನು ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಒಂದು, ಉತ್ಸಾಹ ಧ್ವನಿಯು ಜಯಘೋಷವು ನೀತಿವಂತರ ಗುಡಾರಗಳಲ್ಲಿವೆ. ನಿನ್ನ ಮನೆಯಲ್ಲಿ ಯಾವ ಸ್ವರ ಕೇಳಿಸಲ್ಪಡುತ್ತಿದೆ? ಯಾವ ಮಾತುಗಳು ಕೇಳಿಸುತ್ತಾ ಇದೆ? ಬಹುಶಃ ಕೆಲವರ ಮನೆಗಳಲ್ಲಿ ಕೆಟ್ಟ ಮಾತುಗಳು ಕೇಳಿಸುತ್ತಾ ಇದೆಯೇನೋ? ಇನ್ನು ಕೆಲವರ ಮನೆಗಳಲ್ಲಿ ಕೆಟ್ಟ ಕೆಟ್ಟ ಹಾಡುಗಳು ಕೇಳಿಸುತ್ತಾ ಇದೆಯೇನೋ ಅಲ್ವಾ? ವ್ಯರ್ಥವಾದ ಹಾಡುಗಳನ್ನು ಕೆಲವರ ಮನೆಗಳಲ್ಲಿ ಬೆಳಗಿನಿಂದ ಸಾಯಂಕಾಲದ ತನಕ ಕೇಳುತ್ತಲೇ ಇರುತ್ತಾರೆ. ದೇವರ ಪ್ರಸನ್ನತೆ ಹೇಗೆ ಇರುತ್ತದೆ ಆ ಮನೆಗಳಲ್ಲಿ? ಪರಿಶುದ್ಧಾತ್ಮನು ಹೇಗೆ ಆ ಪ್ರಾಂತ್ಯದಲ್ಲಿ ವಾಸಿಸುತ್ತಾರೆ? ಪರಿಶುದ್ಧವಾದ ವಾತಾವರಣ ನಿನ್ನ ಮನೆಯಲ್ಲಿ ಇದ್ದರೆ ಮಾತ್ರವೇ ದೇವರ ನಾಮ ನಿನ್ನ ಮೂಲಕವಾಗಿ ಮಹಿಮೆ ಹೊಂದುತ್ತದೆ. ನೀತಿವಂತರ ಗುಡಾರಗಳಲ್ಲಿ, ಗುಡಾರ ಎನ್ನುವಂತಹ ಸ್ಥಳದಲ್ಲಿ ಟೆಬರ್ನೆಕಲ್ ಎನ್ನುವಂತಹ ಮಾತನ್ನು ಇಂಗ್ಲಿಷಲ್ಲಿ ಉಪಯೋಗಿಸಿದ್ದಾರೆ. ಅಂದರೆ ನೀತಿವಂತರ ಗುಡಾರಗಳಲ್ಲಿ ರಕ್ಷಣೆಯ ಅನುಭವವನ್ನು ಅವರು ಅರಿತವರಾಗಿರುತ್ತಾರೆ. ದೇವರ ರಕ್ಷಣೆಯ ಕುರಿತಾದ ಅನುಭವವನ್ನು ನೀನು ತಿಳಿದುಕೊಳ್ಳುವಾಗ, ಆ ಅನುಭವದ ತಿಳುವಳಿಕೆಗೆ ಬಂದಾಗಲೇ ನಿನ್ನ ಮನೆಯಲ್ಲಿ ಉತ್ಸಾಹ ಧ್ವನಿ ಕೇಳಿಸುತ್ತದೆ. ಅಲ್ಲಿಯ ತನಕ ನೀನು ಏನೋ ಲೋಕ ಸಂಬಂಧವಾಗಿ ಆನಂದವಾಗಿರುವ ಹಾಗೆ ಕಾಣಿಸಲ್ಪಟ್ಟರೂ ಕೂಡ, ಎಲ್ಲರಿಗಿಂತಲೂ ಕೂಡ ನೀನು ಏನೋ ಸಂತೋಷವಾಗಿರುವ ಹಾಗೆ ಕಾಣಲ್ಪಟ್ಟರೂ ಕೂಡ, ನಿನ್ನ ಹೃದಯದಲ್ಲಿ ಮಾತ್ರ ಒಂದು ಖಾಲಿತನ, ಬರಿದು ಒಂದು ಎಂಪ್ಟಿನೆಸ್, ವಾಯ್ಡ್ ಹಾಗೇ ಇರುತ್ತದೆ. ಯಾವುದು ಕೂಡ ನಿನಗೆ ಸಂತೋಷವನ್ನು ಕೊಡುವುದಿಲ್ಲ ಒಂದು ಸ್ಥಾನಕ್ಕೆ ಬಂದ ನಂತರ. ಆದರೆ ಯಾರು ರಕ್ಷಣೆ ಹೊಂದಿರುತ್ತಾರೋ ಅವರ ಕುಟುಂಬವನ್ನು ನೋಡಿರಿ. ಎಲ್ಲರೂ ಸೇರಿ ದೇವರನ್ನು ಸ್ತುತಿಸುತ್ತಾ ಇದ್ದರೆ ಪರಿಶುದ್ಧಾತ್ಮನ ದೇವರ ಸನ್ನಿಧಿ ಅಲ್ಲಿ ಬಲವಾಗಿ ಕಾರ್ಯ ಮಾಡುತ್ತದೆ. ದೇವರ ನೀತಿಯಿಂದ ನೀನು ತುಂಬಲ್ಪಡುವಾಗ, ರಕ್ಷಣೆ ಅನುಭವಕ್ಕೆ ನೀನು ಬರುವಾಗ ದೇವರಲ್ಲಿ ನೀನು ಆನಂದಿಸುತ್ತೀಯ. ಅಷ್ಟು ಮಾತ್ರವಲ್ಲದೆ ಆತನ ಬಲವಾದ ಹಸ್ತವು ಪರಾಕ್ರಮ ಕಾರ್ಯವನ್ನು ಮಾಡುತ್ತದೆ ಎಂದು. ನಿನ್ನ ದೇವರು ಪರಾಕ್ರಮವನ್ನು ಮಾಡುವ ದೇವರು. ಆಮೇನ್. ಪ್ರೈಸ್ ದ ಲಾರ್ಡ್. ಆತನು ಒಂದು ಮೂಲೆಯಲ್ಲಿ ಕೂತುಕೊಳ್ಳುವಂತಹ ದೇವರಲ್ಲ, ಬಲಹೀನನಲ್ಲ, ಶಕ್ತಿಹೀನನೂ ಅಲ್ಲ. ತನ್ನ ಜನರಿಗೋಸ್ಕರ ಪರಾಕ್ರಮ ಮಾಡುವಂತಹ ದೇವರೆಂಬುದಾಗಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಪರಾಕ್ರಮ ಎನ್ನುವಂತಹ ಮಾತಿನ ಜಾಗದಲ್ಲಿ ಇಬ್ರಿಯ ಭಾಷೆಯಲ್ಲಿ ಕ್ಯಾಹಿಲ್ ಎನ್ನುವಂತಹ ಪದ ಉಪಯೋಗಿಸಿದ್ದಾರೆ. ಅದಕ್ಕೆ ಕೆಲವು ಇಂಗ್ಲಿಷ್ ಭಾಷೆಯಲ್ಲಿ ಅರ್ಥ ಇದೆ. ಫೋರ್ಸ್ ಎಂಬುದಾಗಿ ಅರ್ಥ, ಸ್ಟ್ರೆಂತ್ ಎಂಬುದಾಗಿ ಅರ್ಥ, ಅಥವಾ ವ್ಯಾಲರ್ ಎಂಬುದಾಗಿ ಅರ್ಥ. ಈ ಮಾತುಗಳೆಲ್ಲವೂ ಕೂಡ ಅದರ ಅರ್ಥವಾಗಿ ಕಾಣುತ್ತಾ ಇದೆ. ಅಂದರೆ ದೇವರು ಬಲವಾದ ಕಾರ್ಯವನ್ನು ಮಾಡುತ್ತಾರೆ, ಪರಾಕ್ರಮಶಾಲಿ, ಆದ್ದರಿಂದ ಪರಾಕ್ರಮವುಳ್ಳ ಕಾರ್ಯವನ್ನು ಮಾಡುವಾತನೆಂದು ಆ ಮಾತಿಗೆ ಅರ್ಥವನ್ನು ನಾವು ಗ್ರಹಿಸುತ್ತೇವೆ. ಅಂದರೆ ದೇವರ ಹಸ್ತವು ಬಲವಾದ ಕಾರ್ಯ ಮಾಡುತ್ತದೆ ಎಂದು. ತನ್ನ ಪ್ರಜೆಗಳ ಜೀವಿತದಲ್ಲಿ ದೇವರ ಉದ್ದೇಶವನ್ನು ನೆರವೇರಿಸುವುದಕ್ಕೆ ಎಷ್ಟು ಉನ್ನತವಾದ ಕಾರ್ಯ ಮಾಡಿದ್ದಾರೆ ಎಂಬುದಾಗಿ ವಾಕ್ಯವು ನಮಗೆ ತಿಳಿಸುತ್ತದೆ. ಇಸ್ರಾಯೇಲ್ಯರ ಪ್ರಯಾಣದಲ್ಲಿ ಕೆಂಪು ಸಮುದ್ರ ಬಂದರೆ ದೇವರು ಅದನ್ನು ವಿಭಾಗಿಸಿ ಕೆಂಪು ಸಮುದ್ರದಲ್ಲಿ ಮಾರ್ಗವನ್ನು ಏರ್ಪಡಿಸಿ ತನ್ನ ಜನರನ್ನು ನಡೆಸಿದಂತಹ ದೊಡ್ಡ ದೇವರು ಆತನು. ಫರೋಹನನ ಸೈನ್ಯವನ್ನು ನೀರಿನಲ್ಲಿ ಮುಳುಗಿಸಿ ಫರೋಹನನನ್ನು ಶಾಶ್ವತವಾಗಿ ದೂರ ಮಾಡಿದಂತಹ ದೇವರು ಆತನು. ಪ್ರಿಯರೇ, ಯಾರು ಈ ದಿನ ನಿಮ್ಮನ್ನು ಹಿಂಬಾಲಿಸುತ್ತಿದ್ದಾರೋ, ಯಾರು ನಿಮ್ಮನ್ನು ಬಾಧಿಸುತ್ತಾ ಇದ್ದಾರೋ, ಯಾರು ನಿಮ್ಮನ್ನು ವೇದಿಸುತ್ತಾ ಇದ್ದಾರೋ ಅವರ ಮೇಲೆ ನಿಮಗೆ ಜಯ ಕೊಡುವಂತಹ ದೇವರು ಆತನು. ಯಾಕಂದ್ರೆ ಆತನ ಹಸ್ತವು ಬಲವಾದ ಕಾರ್ಯವನ್ನು ಮಾಡುತ್ತದೆ. ಯೇಸು ಕ್ರಿಸ್ತನಿ ಲೋಕಕ್ಕೆ ಬಂದಾಗಲೂ ಕೂಡ ಅನೇಕರ ಜೀವಿತದಲ್ಲಿ ದೇವರು ಮಾಡಿದಂತಹ ಕಾರ್ಯ ಎಷ್ಟು ಉನ್ನತವಾಗಿ ಕಾಣುತ್ತದೆ. ಕುಷ್ಠರೋಗಿಯನ್ನು ಮುಟ್ಟಿದಾಗ ಆ ಕುಷ್ಠತನವು ಆ ವ್ಯಕ್ತಿಯನ್ನು ಬಿಟ್ಟು ಹೋಯಿತು. ಪಾರ್ಶ್ವವಾಯು ರೋಗಿಗಳು, ರಕ್ತ ಕುಸುಮೆ ರೋಗಿಗಳು, ಅನೇಕ ವ್ಯಾಧಿಯಸ್ಥರು ದೇವರ ಬಳಿಗೆ ಬಂದಾಗ ಸ್ವಸ್ಥತೆಯನ್ನು ಹೊಂದಿ ಹಿಂತಿರುಗಿದ ಹಾಗೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕಾರಣ ಯೇಸು ಕ್ರಿಸ್ತನನ್ನು ಮುಟ್ಟಿ ಸ್ವಸ್ಥಪಡಿಸಿದರೆಂಬುದಾಗಿ ಬೈಬಲ್ ಹೇಳುತ್ತದೆ.
ಆತನ ಕೈಯಲ್ಲಿ ಶಕ್ತಿ ಇದೆ, ಆತನ ಹಸ್ತದಲ್ಲಿ ಪ್ರಭಾವ ಇದೆ. ಆತನು ಮುಟ್ಟಿದವರೆಲ್ಲರೂ ಕೂಡ ಸ್ವಸ್ಥತೆ ಹೊಂದಿದರು. ಈ ದಿನ ನಿನ್ನ ಜೀವಿತದಲ್ಲಿ ಎಂತಹ ಸವಾಲನ್ನು ಎದುರಿಸುತ್ತಾ ಇದ್ದೀಯಾ? ಬಲಹೀನವಾಗಿದ್ದೀಯಾ? ಶಕ್ತಿಹೀನನಾಗಿದ್ದೀಯಾ? ಇನ್ನು ಮುಂದೆ ನನ್ನಿಂದ ಆಗುವುದಿಲ್ಲ ವೆಸ್ಲಿ ಅವರ ಈ ಹೋರಾಟವನ್ನು ಹೋರಾಡುವುದು, ಈ ಕುಟುಂಬವನ್ನು ನಡೆಸುವುದಕ್ಕೆ ನನ್ನಿಂದ ಆಗಲ್ಲ, ಈ ಕೆಲಸವನ್ನು ಮಾಡುವುದಕ್ಕೆ ನನ್ನಿಂದ ಆಗಲ್ಲ, ಈ ಶೋಧನೆ ಎದುರಿಸುವುದು ನನ್ನಿಂದ ಆಗುವುದಿಲ್ಲ ಎಂದು ಕುಗ್ಗಿ ಹೋಗಿ ಬಾಧೆ ಪಡುತ್ತಿರುವಂತ ಪರಿಸ್ಥಿತಿಯಲ್ಲಿದ್ದೀಯಾ? ಎದ್ದೇಳು, ದೇವರು ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದಾರೆ. ಆತನ ಹಸ್ತವು ಪರಾಕ್ರಮವನ್ನು ಮಾಡುವಂತಹ ಹಸ್ತ, ನಿನ್ನನ್ನು ಬಲಪಡಿಸುವಂತ ಹಸ್ತ, ಧೈರ್ಯಪಡಿಸುವಂತ ಹಸ್ತ ಆತನದು. ಆತನ ಹಸ್ತವನ್ನು ನಿನಗೋಸ್ಕರವಾಗಿ ಆತನು ಚಾಚಿದ್ದಾರೆ. ಎಷ್ಟು ಉನ್ನತನಾದ ದೇವರು ಆತನು! ನಾನು ಹೇಳಬಹುದು, ಈ ದಿನ ಪ್ರಪಂಚವ್ಯಾಪ್ತಿಯಾಗಿ ದೇವರ ಸುವಾರ್ತೆಯು ಈ ಸೇವೆ ಮೂಲಕವಾಗಿ ಪ್ರಕಟಿಸಲ್ಪಡುತ್ತಿದೆ ಅಂದರೆ ದೇವರು ನಮ್ಮನ್ನು ಯಾವ ಸ್ಥಾನದಿಂದ ಮೇಲೆ ಎತ್ತಿದರೋ, ಈ ದಿನ ಯಾವ ಕೃಪೆಯಿಂದ ನಮ್ಮನ್ನು ಉಪಯೋಗಿಸುತ್ತಾ ಇದ್ದಾರೋ ಎಲ್ಲರಿಗಿಂತ ಹೆಚ್ಚಾಗಿ ನನ್ನ ಕುರಿತಾಗಿ ನನಗೆ ಚೆನ್ನಾಗಿ ಗೊತ್ತು. ದೇವಾದಿ ದೇವನು ಎಷ್ಟು ಉನ್ನತವಾದ ಪ್ರಣಾಳಿಕೆಯನ್ನು ಹೊಂದಿದ್ದಾರೋ, ಹೇಗೆ ನೆರವೇರಿಸುತ್ತಾ ಇದ್ದಾರೋ, ಅದನ್ನು ನೆರವೇರಿಸುವುದಕ್ಕೆ ಹೇಗೆ ಹಂತ ಹಂತವಾಗಿ ನಡೆಸುತ್ತಾ ಇದ್ದಾರೋ ಅನುಭವಪೂರ್ವಕವಾಗಿ ತಿಳಿದುಕೊಂಡಂತಹ ನಾನು ಪ್ರತಿದಿನವೂ ಕೂಡ ದೇವರನ್ನು ಸ್ತುತಿಸುತ್ತಲೇ ಇರುತ್ತೇನೆ. ಆತನನ್ನು ಘನಪಡಿಸಿದ ಹಾಗೆ ಇರುವುದಿಲ್ಲ. ಪ್ರಿಯ ದೇವ ಮಕ್ಕಳೇ, ಇನ್ನು ವಿಷಾದ ಪಟ್ಟಿದ್ದು ಸಾಕು, ದುಃಖ ಪಟ್ಟಿದ್ದು ಸಾಕು, ಅತ್ತಿದ್ದು ಸಾಕು. ಎದ್ದೇಳು, ದೇವರ ಹಸ್ತಕ್ಕೆ ನಿನ್ನ ಜೀವಿತವನ್ನು ಒಪ್ಪಿಸಿಕೊಡು. ಆತನ ಹಸ್ತವು ಪರಾಕ್ರಮವನ್ನು ಮಾಡುವಂತಹ ಹಸ್ತ. ಆಮೇನ್. ಈ ದಿನ ಈ ವಾಗ್ದಾನವನ್ನೆಲ್ಲ ಕ್ಲೈಮ್ ಮಾಡಿ ದೇವರನ್ನು ಸ್ತುತಿಸಿರಿ. ದೇವರ ನಿಮ್ಮ ಹಸ್ತವು ಪರಾಕ್ರಮವನ್ನು ಮಾಡುವಂತಹ ಹಸ್ತವು, ಆದ್ದರಿಂದ ನನ್ನ ಜೀವಿತದಲ್ಲಿ ಪರಾಕ್ರಮವನ್ನು ತೋರಿಸಿರಿ ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ಬೇಡಿರಿ. ಕರ್ತನು ಖಚಿತವಾಗಿ ನಿಮ್ಮ ಜೀವಿತದಲ್ಲಿ ಮೇಲನ್ನು ಮಾಡುತ್ತಾರೆ. ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ಮಹಿಮೆಯುಳ್ಳ ಕರ್ತನೆ, ಪರಾಕ್ರಮವನ್ನು ಮಾಡುವಂತಹ ದೇವರು, ಅದಕ್ಕಾಗಿ ನಿಮಗೆ ಸ್ತೋತ್ರ. ಅನೇಕ ಸಾರಿ ಮನುಷ್ಯರಾದಂತಹ ನಾವು ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಮಾಡಿ ಅದನ್ನು ಪರಾಕ್ರಮ ಎಂಬುದಾಗಿ ಅಂದುಕೊಳ್ಳುತ್ತೇವೆ. ಆದರೆ ನೀವು ಆಕಾಶ ನಕ್ಷತ್ರಗಳನ್ನು ಉಂಟು ಮಾಡಿದಂತಹ ದೇವರು, ಅದರಲ್ಲಿರುವಂತಹ ಸಮಸ್ತವನ್ನು ನಿಮ್ಮ ಮಹತ್ವವುಳ್ಳ ಮಾತಿನ ಮೂಲಕ ನಿರ್ವಹಿಸುತ್ತಾ ಇರುವಂತಹ ದೇವರು. ನೀವು ದೇವರ ಪರಾಕ್ರಮವನ್ನು ಮಾಡುವುದಕ್ಕೆ ಶಕ್ತಿಯುಳ್ಳ ದೇವರು. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ನಿಮ್ಮಿಂದ ಅದ್ಭುತವನ್ನು ಆಶಿಸುತ್ತಿದ್ದಾರೋ, ಆಶ್ಚರ್ಯ ಕಾರ್ಯಗಳಿಗೋಸ್ಕರವಾಗಿ ಪ್ರಾರ್ಥಿಸುತ್ತಿದ್ದಾರೋ ಅವರೆಲ್ಲರನ್ನೂ ನೀವೇ ಕನಿಕರಿಸಿ ಮಹೋನ್ನತವಾದ ಕಾರ್ಯವನ್ನು ಅವರ ಜೀವಿತದಲ್ಲಿ ಮಾಡಿರಿ. ಸ್ವಸ್ಥತೆ ಇಲ್ಲದೆ ಇರುವವರಿಗೆ ಸ್ವಸ್ಥತೆ, ಬಿಡುಗಡೆ ಇಲ್ಲದೆ ಇರುವವರಿಗೆ ಬಿಡುಗಡೆ ನೀಡಿರಿ. ಮರಣಾವಸ್ಥೆಯಲ್ಲಿರುವವರನ್ನು ಮೇಲೆತ್ತಿರಿ ದೇವರೇ. ಕುಗ್ಗಿದವರನ್ನು ಮೇಲೆತ್ತಿ, ಬಿದ್ದು ಹೋದವರನ್ನು ಮೇಲೆತ್ತಿರಿ. ನಿಮ್ಮ ನಾಮವನ್ನು ಅತ್ಯಧಿಕವಾಗಿ ನೀವೇ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಕೋರುತ್ತಾ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಈ ವಾಗ್ದಾನ ಸಂದೇಶ ನಿಮಗೆ ಆಶೀರ್ವಾದವಾಗಿದ್ದರೆ ನಿಮ್ಮ ಸ್ನೇಹಿತರು ಹಾಗೂ ಬಂಧುಗಳಿಗೆ ಶೇರ್ ಮಾಡಿರಿ. ಬಲವಾದ ಕಾರ್ಯ ನೋಡುತ್ತೀರಾ. ಮೇ ಗಾಡ್ ಬ್ಲೆಸ್ ಯು ಅಂಡ್ ಹ್ಯಾವ್ ಎ ವಂಡರ್ಫುಲ್ ಡೇ.